ಈಗ ಈ ಸಭೆಯನ್ನು ಉದ್ದೇಶಿಸಿ ನಮ್ಮೆಲ್ಲರ ನೆಚ್ಚಿನ ನಾಯಕರು, ಜಿಲ್ಲೆಯ ಅಭಿವೃದ್ಧಿಯ ಹರಿಕಾರರು, ಸಂಸದರಾಗಿರ್ತಕ್ಕಂಥ ಮಾನ್ಯ ಶ್ರೀ ಮನುಕುಲ ಏಳಿಗೆ ಸಾಧಿಸ ಹೊರಟೆವು. ಇವತ್ತು ಹೋರಾಟ ಗಮನಿಸ್ತಾ ಇದ್ವಿ. ಶಿವಮೊಗ್ಗ ಜಿಲ್ಲಾ ಕೇಂದ್ರ ಕಗ್ಗಲ್ಲೊಳು ಸುರ ಪ್ರತಿಮೆಯ ನಿರ್ಮಿಸುತ್ತಾ ಮೈ ಬೆವರಿನ ಜಲಪಾತವ ಧುಮುಕಿಸಿ. ಪ್ರತಿ ನಾಗರ ಪಂಚಮಿಗೆ ಯಾರಿಗೆ ಹಾಲೆರಿಯತ್ತೆ ಅಂತ ಕೇಳಿದ್ರೆ ಅದು ಭ್ರಷ್ಟಾಚಾರದ ವಿಷ ಸರ್ಪಗಳಿಗೆ ಅಂತ ಅನ್ಸುತ್ತೆ. ಕಳೆದ ಬಾರಿ ನಮ್ಮೆಲ್ಲ ತಾಯಂದ್ರನ್ನ ಕರ್ಕೊಂಡು ಸಿದ್ದರಾಮಯ್ಯ ಅವರ ವಿರುದ್ಧ ಇದ್ರದ್ದು ಮೂಢ ಹೋರಾಟವನ್ನ ಮಾಡಿದ್ವಿ. ಸೈಟನ್ನು ವಾಪಸ್ ಕೊಟ್ಟಿದ್ರು. ಈ ನಾಗರ ಪಂಚಮಿಗೆ ನಾಗೇಂದ್ರನ ವಿರುದ್ಧವಾಗಿ ಹೋರಾಟ ಮಾಡುವಂತ ಪರಿಸ್ಥಿತಿ ಬಂದಿದೆ. ಯಾರು ಈ ಭ್ರಷ್ಟರಿಗೆ ಹಾಲನ್ನ ಎರಿತಾ ಇದ್ದಾರೆ ಅವರನ್ನ ತುದಿ ಮುಟ್ಸೋವರೆಗೂ ನಮ್ಮ ತಾಯಂದ್ರ ಆಶೀರ್ವಾದ ನಮ್ಮ ಮೇಲಿದೆ. ನಾವು ಅವ್ರ ಜೊತೆಯಲ್ಲಿ ಸೇರ್ಕೊಂಡು ಅಹೋರಾತ್ರಿ ಧರಣಿಯನ್ನ ಮಾಡಿ ನಾಗೇಂದ್ರ ಅವರನ್ನ ಇಳಿಸೋವರೆಗೂ ಹೋರಾಟವನ್ನ ಮಾಡ್ತೇವೆ. ನಮ್ಮ ನಾಯಕರಾದಂಥ ವಿಜಯೇಂದ್ರ ಅವರು ಈಗಾಗಲೇ ರೂಪುರೇಷೆಯನ್ನು ಹೇಳಿದ್ದಾರೆ. ಸದನದ ಒಳಗಡೆ ನಮ್ಮ ಎಲ್ಲ ಮಾನ್ಯ ಶಾಸಕರುಗಳು ಹೋರಾಟವನ್ನ ಮಾಡ್ತಾ ಇದ್ದಾರೆ. ಇಡೀ ರಾಜ್ಯದಲ್ಲಿ ಬಿಜೆಪಿಯ ಕಾರ್ಯಕರ್ತರು ಆ ಹೋರಾಟದ ಜೊತೆಯಲ್ಲಿ ಬೀದಿಗಿಳಿದು ಹೋರಾಟವನ್ನ ಪ್ರಾರಂಭ ಮಾಡಿದ್ದೇವೆ. ನೆನಪಿರಲಿ, ಶಾಂತಿಯುತವಾದಂಥ ಹೋರಾಟವನ್ನ ಜಾಸ್ತಿ ದಿವಸ ಎಳೆದು ಸಹನೆಯನ್ನ ಕೆಡಿಸುವಂತ ಕೆಲಸವನ್ನ ಡಿ ಕೆ ಶಿವಕುಮಾರ್ ಅವರು ಮಾಡಬಾರದು ಅಂತ ಹೇಳಿ ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತೇನೆ. ಇರೋದ್ರಿಂದ ಅವರು ಜಾಮೀನನ್ನು ತಗೊಂಡು ಬಂದು ಬೇಲ್ ತಗೊಂಡು ಬಂದು ಹೊರಗಡೆ ಬಂದಿದ್ದಾರೆ. ಮತ್ತೆ ಅವರನ್ನ ಸಚಿವ ಸ್ಥಾನಕ್ಕೆ ಕೊಟ್ಟಿದ್ದಾರೆ. ಯಾಕಂದ್ರೆ ಒಬ್ಬ ಶಾಸಕರನ್ನ, ಒಬ್ಬ ಜನಪ್ರತಿನಿಧಿಯನ್ನ ಆಯ್ಕೆ ಮಾಡೋದು ಜನಗಳಿಂದ ಆಯ್ಕೆ ಆಗಿರ್ತಾರೆ. ಅವ್ರಿಗೆ ಒಂದು ಅದೇ ಪರಿಶಿಷ್ಟ ಪಂಗಡದ ಒಂದು ಖಾತೆಯನ್ನ ಕೊಡ್ತಾರೆ. ಅದರಲ್ಲಿ ಇರುವಂತಹ 187 ಕೋಟಿಯನ್ನ ಅವರು ದುರ್ಬಳಕೆ ಮಾಡ್ಕೊಂಡಿದ್ದಾರೆ. ಅದು ಬರುವಂತಹ ಅಲ್ಲಿ ಆ ಪಂಗಡಗಳಿಗೆ ಬರುವಂತಹ ಜನಗಳ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ನಿಲಯಗಳನ್ನ ಮಾಡೋದು, ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೊಡುವಂತಹ ಒಂದು ಉತ್ತಮವಾದ ಜನಸೇವೆ ಮಾಡಲಿ ಅಂತ ಹೇಳಿ ಕೊಟ್ಟಿದ್ದಾರೆ. ಆದ್ರೆ ಅದನ್ನ ಬಿಟ್ಟು ಅದನ್ನೇ ಬೇರೆ ಬೇರೆ ಖಾತೆಗಳಿಗೆ ಅವರು ರವಾನೆ ಮಾಡಿ ಅದನ್ನ ಹಂಚಿ ಮಾಡಿದ್ರಿಂದ ಅಂತಹ ಒಬ್ಬ ಅಧಿಕಾರಿ, ನಿಷ್ಠಾವಂತ ಅಧಿಕಾರಿ ಮನಸ್ಸನ್ನ ನೋಯಿಸ್ಕೊಂಡು ಆ ಕೆಲಸವನ್ನ ಮಾಡೋದಕ್ಕೆ ಇಷ್ಟ ಇಲ್ಲದೆ ಅವರು ಆತ್ಮಹತ್ಯೆಯನ್ನ ಮಾಡ್ಕೊಂಡ್ರು. ಇವತ್ತು ಅಂತ ಒಂದು ಆತ್ಮಹತ್ಯೆ ಮಾಡ್ಕೊಂಡು ಅದನ್ನ ಕೇಸ್ ಆದ್ರೂ ಸಾಬೀತಾಗ್ಲಿ ಇಲ್ಲದೆ ಇರಬಹುದು. ಆದ್ರೆ ಅದು ನಡೀತಾ ಇದೆ ಇನ್ನು. ಆದ್ರೆ ಮತ್ತೆ ಸರ್ಕಾರ ಅಂತಹ ಒಬ್ಬ ವ್ಯಕ್ತಿಗೆ ಸಚಿವ ಸ್ಥಾನ ಕೊಡ್ತಾರೆ ಅಂದ್ರೆ ಇದು ಯಾವ ಮಟ್ಟಕ್ಕೆ ಇಳಿದಿದ್ದಾರೆ, ಸರ್ಕಾರದಲ್ಲಿ ಏನ್ ನಡೀತಾ ಇದೆ ಅಂತಲೇ ಗೊತ್ತಿಲ್ಲ. ಅಂದ್ರೆ ಭ್ರಷ್ಟಾಚಾರ ಮಾಡ್ತಾ ಇರೋಂಥವ್ರಿಗೂ ಸಹ ನೀವು ಮತ್ತೆ ಅದೇ ಸ್ಥಾನವನ್ನ ಕೊಟ್ಟು ಮತ್ತೆ ಜನಗಳಿಗೆ ಏನ್ ಮಾಡ್ತಾರೆ ಸೇವೆ? ಈಗಾಗಲೇ ಆಲ್ರೆಡಿ ಅವರು ಆರೋಪಿ ಅಂತ ಹೇಳಿ ಸಾಬೀತಾಗಲೇ ಇದ್ರು ಜೈಲಿಗೆ ಹೋಗಿ ಬಂದಿದ್ದಾರೆ. ಅಂತವ್ರಿಗೆ ಸಚಿವ ಸ್ಥಾನ ಕೊಡೋದು ತುಂಬಾ ತಪ್ಪು. ಅದನ್ನ ವಿರೋಧಿಸಿ ಇವತ್ತು ಭಾರತೀಯ ಜನತಾ ಪಾರ್ಟಿಯಲ್ಲಿ ನಮ್ಮ ರಾಜ್ಯಾಧ್ಯಕ್ಷರು ಇಡೀ ರಾಜ್ಯಾದ್ಯಂತ ಎಲ್ಲ ತಾಲೂಕುಗಳಲ್ಲೂ ಸಹ ಬಂದು ಒಂದಿನ ನಾವು ಇವಲ್ಲಿ ಹೋರಾಟವನ್ನ ಮಾಡಬೇಕು ನಿರ್ದಿಷ್ಟಾವಧಿ ಕಾಲ ಅಂತ ಹೇಳಿ ಸೂಚನೆಯನ್ನ ಕೊಟ್ಟಿದ್ದಾರೆ. ಅದೇ ರೀತಿ ಚರ್ಚೆ ಮಾಡ್ತಾ ಇದ್ದಾರೆ ಸದನದಲ್ಲೂ ಸಹ. ಎಷ್ಟೇ ದಿನ ಆದ್ರೂ ನಾವು ಇನ್ನು ಮುಂದಿನ ದಿನಗಳಲ್ಲಿ ಇದು ವಿಕೋಪಕ್ಕೆ ಹೋಗದಾಗೆ ಏನು ವಿಧಾನಸೌಧಕ್ಕೆ ಮುತ್ತಿಗೆ ಆಗುವಂತಹ ಕೆಲಸವನ್ನು ಸಹ ನಾವು ಮಾಡ್ತೀವಿ. ಇಲ್ಲೇನಾದ್ರು ಅದು ಬೆಲೆ ಕೊಡದೆ ಅವ್ರು ಏನು ಸ್ಪಂದಿಸ್ಲಿಲ್ಲ ಅಂದ್ರೆ, ಆದ್ರೆ ಅದರ ಸ್ಪಂದಿಸಿ ಆದಷ್ಟು ಬೇಗ ಮುಖ್ಯಮಂತ್ರಿಗಳು ಅವರಿಂದ ರಾಜೀನಾಮೆ ತಗೋಬೇಕು. ಇದಕ್ಕೆ ನಾವು ಮಾಡಿರುವಂತಹ ಧರಣಿ ಸತ್ಯಾಗ್ರಹಕ್ಕೆ ನ್ಯಾಯವನ್ನ ದೊರಕಿಸ್ಕೊಡ್ಬೇಕು ಅಂತ ಹೇಳಿ ಕೇಳ್ಕೊಂಡು